ಚಿನ್ನದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 34. ರೆಡ್ಡಿ ಮೀರಾಳ ಹತ್ತಿರ ಬರುತ್ತಿದ್ದಂತೆ ಮೀರಾ ಭಯದಿಂದ ನಡುಗತೊಡಗಿದಳು. ಅವನು ಅವಳನ್ನು ಹಾಸಿಗೆಯ ಮೇಲೆ ನೂಕಿ ಅವಳ ಹತ್ತಿರ ಬರಲು ಮುಂದಾದನು. ಮೀರಾಳ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತು. ದಯವಿಟ್ಟು ನನ್ನನ್ನು ಬಿಡಿ ಎಂದು ಅಳುತ್ತಾ ಬೇಡಿಕೊಂಡಳು. ಆದರೆ ರೆಡ್ಡಿ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಬಾಗಿಲು ಜೋರಾಗಿ ತೆರೆದುಕೊಂಡಿತು. ಇಬ್ಬರು ಬೆಚ್ಚಿ ಬಾಗಿಲಿನ ಕಡೆ ನೋಡಿದರು. ಬಾಗಿಲು ಒಡೆದು ಒಳಗೆ ಬಂದಿದ್ದವನು ರುದ್ರ. ಅವನ ಹಿಂದೆ ತಿಲಕ್ ನಿಂತಿದ್ದನು. ರುದ್ರನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಅವನ ದೃಷ್ಟಿ ನೇರವಾಗಿ ರೆಡ್ಡಿಯ ಮೇಲೆ ಬಿತ್ತು. ಮೀರಾಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಕ್ಷಣವೇ ಅವನ ಕೋಪ ನೆತ್ತಿಗೇರಿತು. ರೆಡ್ಡಿಯ ಮುಖದಲ್ಲಿ ಭಯ ಮೂಡಿತು. ರುದ್ರ ಎಂದು ತೊದಲಿದನು. ಆದರೆ ರುದ್ರ ಅವನ ಮಾತನ್ನು ಕೇಳಲಿಲ್ಲ. ಅವನು ಹೋಗಿ ರೆಡ್ಡಿಯ ಕಾಲರ್ ಹಿಡಿದು ಜೋರಾಗಿ ಹಿಡಿದನು. ನನ್ನ ಹೆಂಡತಿ ಮೈ ಮುಟ್ಟಕ್ಕೆ ನಿನಗೆ ಎಷ್ಟೋ ಧೈರ್ಯ ಎಂದು ಗರ್ಜಿಸಿದನು. ಮುಂದಿನ ಕ್ಷಣವೇ ಅವನ ಮುಷ್ಟಿ ರೆಡ್ಡಿಯ ಮುಖಕ್ಕೆ ಬಿದ್ದಿತು. ರೆಡ್ಡಿ ನೆಲಕ್ಕೆ ಉರುಳಿದನು. ಆದರೆ ರುದ್ರನ ಕೋಪ ಕಡಿಮೆಯಾಗಲಿಲ್ಲ. ಅವನು ಮತ್ತೆ ಮತ್ತೆ ರೆಡ್ಡಿಗೆ ಹೊಡೆಯತೊಡಗಿದನು. ಇವತ್ತು ನಿನ್ನನ್ನು ಹುಟ್ಟಿದಕ್ಕೆ ಪಶ್ಚಾತ್ತಾಪಡಿಸ್ತೇನೆ. ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದೆಯಾ, ನಿನ್ನನ್ನು ಜೀವಂತ ಬಿಡಲ್ಲ ಎಂದು ಕೂಗುತ್ತಾ ಹೊಡೆಯತೊಡಗಿದನು. ರೆಡ್ಡಿಯ ಮುಖ ರಕ್ತದಿಂದ ತುಂಬತೊಡಗಿತು. ಮೀರಾ ಒಂದು ಮೂಲೆಯಲ್ಲಿ ನಿಂತು ಭಯದಿಂದ ನಡುಗುತ್ತಿದ್ದಳು. ಅವಳಿಗೆ ರುದ್ರನ ಈ ರೂಪ ನೋಡಿ ಭಯವಾಗತೊಡಗಿತು. ತಿಲಕ್ ಅಲ್ಲಿನ ದೃಶ್ಯ ನೋಡಿ ಬೆಚ್ಚಿ ಬಿದ್ದನು. ಕೂಡಲೇ ಹೋಗಿ ರುದ್ರನನ್ನು ಹಿಡಿದನು. ರುದ್ರ ಅವನನ್ನು ತಳ್ಳಿದನು. ಅಷ್ಟರಲ್ಲಿ ನೆಲಕ್ಕೆ ಬಿದ್ದಿದ್ದ ರೆಡ್ಡಿ ಭಯದಿಂದ ಎದ್ದು ಕೂರಲು ಪ್ರಯತ್ನಿಸುತ್ತಾ, ರುದ್ರ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅವಳೇ ನನ್ನ ಹತ್ರ ಬಂದಿದ್ದು. ನಾನು ಬೇಡ ಅಂದ್ರೂ ಕೇಳಿಲ್ಲ. ಆ ಮಾತು ಕೇಳಿದ ಮೀರಾಳ ಕಣ್ಣಲ್ಲಿ ಕಣ್ಣೀರು ಹರಿಯತೊಡಗಿತ್ತು. ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನಾನು ಆ ಥರದಲ್ಲ ಅಲ್ಲ ಸರ್, ಅವರೇ ನನ್ನ ಜೊತೆ ಈ ರೀತಿ ಮಾಡಿದ್ದು ಎಂದು ಅಳುತ್ತಾ ಹೇಳಿದಳು. ಆದರೆ ರೆಡ್ಡಿ ಅಲ್ಲೇ ನಿಲ್ಲಲಿಲ್ಲ. ಅವನು ಮತ್ತೆ ರುದ್ರನ ಕಡೆ ನೋಡಿ, ರುದ್ರ, ನಾನು ಯಾವತ್ತಾದ್ರೂ ಈ ರೀತಿ ಮಾಡಿದ್ದೇನಾ? ನೀನು ಅಂದ್ಕೊಂಡಷ್ಟು ನಿನ್ನ ಹೆಂಡತಿ ಒಳ್ಳೆಯವಳಲ್ಲ. ಅವಳು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಅವಳ ಜೊತೆ ಮಲಗಿದ್ರೆ ದುಡ್ಡು ಕೊಡ್ಬೇಕಂತ ಹೇಳಿದ್ಲು. ನಿನ್ನಿಂದ ಅವಳಿಗೆ ಯಾವ ಸುಖನೂ ಸಿಗ್ತಾ ಇಲ್ಲ ಅಂತಲೂ ಹೇಳಿದ್ಲು. ನಾನು ದುಡ್ಡು ಕೊಟ್ಟರೆ ಆ ದುಡ್ಡು ತಗೊಂಡು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ಲು ಎಂದು ವಿಷ ಉಗುಳತೊಡಗಿದನು. ಆ ಮಾತುಗಳು ಮೀರಾಳ ಎದೆಯನ್ನು ಚಿತ್ರ ಮಾಡಿದವು. ಅವಳು ಅಳುತ್ತಾ ತಲೆ ಅಲ್ಲಾಡಿಸಿದಳು. ಇಲ್ಲ ಸರ್, ನಾನು ಹಾಗೆ ಹೇಳಿಲ್ಲ. ದಯವಿಟ್ಟು ಅವರು ನಂಬೇಡಿ ಎಂದಳು. ಆದರೆ ಮುಂದಿನ ಕ್ಷಣವೇ ರುದ್ರನ ಮುಖ ಕೋಪದಿಂದ ಕೆಂಪಾಯಿತು. ಮೀರಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಆದರೆ ಆ ಕೋಪ ಮೀರಾಳ ಮೇಲೆ ಇರಲಿಲ್ಲ, ರೆಡ್ಡಿಯ ಮೇಲೆ ಇತ್ತು. ರುದ್ರ ರೆಡ್ಡಿಯ ಕಾಲರ್ ಹಿಡಿದು ಮೇಲಕ್ಕೆ ಎತ್ತಿದನು. ಅವನ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯಾ? ಅವಳು ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ನಿನ್ನ ಥರದ ನೀಚನ ಮಾತು ಕೇಳಿ ನಾನು ಅವಳನ್ನು ಅನುಮಾನ ಮಾಡ್ತೀನಿ ಅಂತ ಅನ್ಕೊಂಡೆಯಾ ಎಂದು ಗರ್ಜಿಸಿದನು. ಮುಂದಿನ ಕ್ಷಣವೇ ಅವನ ಮುಷ್ಟಿ ಮತ್ತೆ ರೆಡ್ಡಿಯ ಮುಖಕ್ಕೆ ಬಿತ್ತು. ರೆಡ್ಡಿಯ ಬಾಯಿಂದ ರಕ್ತ ಹರಿಯತೊಡಗಿತು. ತಿಲಕ್ ಬೆಚ್ಚಿ ಬಿದ್ದನು. ಇಷ್ಟೊಂದು ಕೋಪದಲ್ಲಿ ರುದ್ರನನ್ನು ಅವನು ಹಿಂದೆಂದು ನೋಡಿರಲಿಲ್ಲ. ಕೂಡಲೇ ಹೋಗಿ ಅವನನ್ನು ಹಿಡಿದನು. ಸರ್, ಸಾಕು ಸರ್, ಅವನು ಸತ್ತರೆ ಕಷ್ಟ ಆಗುತ್ತೆ ಎಂದು ತಡೆಯಲು ಪ್ರಯತ್ನಿಸಿದನು. ಆದರೆ ರುದ್ರನ ಕೋಪ ಇನ್ನೂ ಕಡಿಮೆಯಾಗಲಿಲ್ಲ. ನನ್ನ ಹೆಂಡತಿ ಮೈ ಮುಟ್ಟಕ್ಕೆ ಹೋದನು ನಾನು ಸಾಯಿಸದೆ ಬಿಡ್ತೀನ? ಇವಾಗಲೇ ಇವನನ್ನು ಸಾಯಿಸಿಬಿಡ್ತೀನಿ ಎಂದು ಮತ್ತೆ ರೆಡ್ಡಿಯ ಕಡೆ ಹೋಗಲು ಮುಂದಾದನು. ತಿಲಕ್ಗೆ ಭಯವಾಯಿತು. ಅವನು ತಕ್ಷಣ ಮೀರಾಳ ಕಡೆ ನೋಡಿದನು. ಮೀರಾಳ ಕಣ್ಣುಗಳಲ್ಲಿ ಇನ್ನೂ ಭಯ ಕಾಣಿಸುತ್ತಿತ್ತು. ಸರ್, ಮೇಡಮ್ ತುಂಬ ಭಯಗೊಂಡಿದ್ದಾರೆ. ಮೊದಲು ಅವರನ್ನು ನೋಡಿ, ನಾನು ಇವನು ನೋಡ್ಕೊಳ್ತೀನಿ ಎಂದನು. ಆ ಮಾತು ಕೇಳಿದ ರುದ್ರನ ದೃಷ್ಟಿ ಮೀರಾಳ ಕಡೆ ಹೋಯಿತು. ಭಯದಿಂದ ನಡುಗುತ್ತಿದ್ದ ಅವಳನ್ನು ನೋಡಿದ ಕ್ಷಣವೇ ಅವನ ಕೋಪದ ಜಾಗದಲ್ಲಿ ನೋವು ಮೂಡಿತು. ಮೀರಾ ಎಂದು ಅವಳ ಕಡೆ ಹೆಜ್ಜೆ ಹಾಕಿದನು. ಮೀರಾ ಅವನನ್ನು ನೋಡುತ್ತಿದ್ದಂತೆಯೇ ಓಡಿ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಸರ್ ಎಂದು ಅಳುತ್ತಾ ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡಳು. ಅವಳ ದೇಹ ಇನ್ನೂ ನಡುಗುತ್ತಿತ್ತು. ರುದ್ರ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ಏನೂ ಆಗಲ್ಲ ಮೀರಾ, ನಾನು ಬಂದಿದ್ದೇನೆ. ನಿನ್ನನ್ನು ಯಾರು ಮುಟ್ಟಕ್ಕೆ ನಾನು ಬಿಡಲ್ಲ ಎಂದು ಸಮಾಧಾನಪಡಿಸಿದನು. ಅವನ ಮಾತು ಕೇಳಿದ ಮೀರಾ ಇನ್ನಷ್ಟು ಜೋರಾಗಿ ಅಳತೊಡಗಿದಳು. ಆ ಕ್ಷಣದಲ್ಲಿ ಅವಳಿಗೆ ಒಂದು ವಿಷಯ ಮಾತ್ರ ಅರ್ಥವಾಗಿತ್ತು. ರುದ್ರ ತನ್ನನ್ನು ಅನುಮಾನ ಮಾಡಲಿಲ್ಲ, ಬದಲಾಗಿ ಸಂಪೂರ್ಣವಾಗಿ ನಂಬಿದ್ದನು. ಮೀರಾ ಬಿಕ್ಕಿ ಬಿಕ್ಕಿ ಅಳುತ್ತಾ, ಸರ್, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಆ ಥರದಲ್ಲ ಅಲ್ಲ.
ಫೈಲ್ ಬೇಕು ಅಂತ ರೆಡ್ಡಿ ಸರ್ ಹೇಳಿದರು ಅಂತ ವಿಕ್ರಮ್ ಹೇಳಿದರು, ಅದಕ್ಕೆ ಕೊಡಲು ಬಂದಿದ್ದೆ ಎಂದು ಹೇಳಿದಳು. ಅವಳ ಕಣ್ಣೀರನ್ನು ನೋಡಿ ರುದ್ರನ ಹೃದಯ ಕರಗಿತು. ಅವನು ಅವಳ ಮುಖವನ್ನು 2 ಕೈಗಳಲ್ಲಿ ಹಿಡಿದು, ಶಾಂತ ಆಗು ಮೀರಾ, ನೀನನ್ನು ಬಿಟ್ಟು ನಾನು ಅವನ ಮಾತು ಕೇಳ್ತೀನಿ ಅಂತ ಅಂದ್ಕೊಂಡೆಯಾ? ನೀನು ಏನು ಅಂತ ನನಗೆ ಗೊತ್ತು. ನನ್ನ ಮೀರಾ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಎಂದನು. ಆ ಮಾತು ಕೇಳಿದ ಮೀರಾಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಈ ಬಾರಿ ಅದು ನೋವಿನ ಕಣ್ಣೀರು ಅಲ್ಲ, ರುದ್ರ ತನ್ನನ್ನು ನಂಬಿದ ಖುಷಿಯ ಕಣ್ಣೀರು ಆಗಿತ್ತು. ಅಷ್ಟರಲ್ಲಿ ರುದ್ರ ತಿಲಕ್ ಕಡೆ ತಿರುಗಿ, ತಿಲಕ್, ಇವನನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿ ತಲುಪಿಸು ಎಂದನು. ರುದ್ರನ ಧ್ವನಿಯಲ್ಲಿ ಇದ್ದ ಕೋಪ ಕೇಳಿ ರೆಡ್ಡಿ ಬೆಚ್ಚಿ ಬಿದ್ದನು. ತಿಲಕ್ ಕೂಡಲೇ ಮೊಬೈಲ್ ತೆಗೆದು ಪೊಲೀಸರಿಗೆ ಕರೆ ಮಾಡಿದನು. ಹಲೋ ಸರ್, ಇಲ್ಲಿ ಒಬ್ಬರ ವಿರುದ್ಧ ಕಂಪ್ಲೇಂಟ್ ಮಾಡಬೇಕು ಎಂದು ಮಾತನಾಡತೊಡಗಿದನು. ಇದೆಲ್ಲವನ್ನು ರೂಮ್ ಹೊರಗಡೆ ಮರೆಯಲ್ಲಿ ನಿಂತಿದ್ದ ವಿಕ್ರಮ್ ಗಮನಿಸುತ್ತಿದ್ದನು. ಅವನ ಮುಖದ ಬಣ್ಣವೇ ಹಾರಿ ಹೋಯಿತು. ಛೇ, ಈ ಪ್ಲಾನ್ ಹೀಗೆ ಉಲ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಂದು ಹಲ್ಲು ಕಚ್ಚಿದನು. ರೆಡ್ಡಿ ಏನಾದರೂ ನನ್ನ ಹೆಸರು ಹೇಳಿದ್ರೆ ನಾನು ಸಿಕ್ಕಿಬೀಳ್ತೀನಿ. ಇವಳು ಬೇರೆ ಫೈಲ್ ವಿಷಯ ಹೇಳಿಬಿಟ್ಲು. ರುದ್ರ ನನ್ನನ್ನು ಪ್ರಶ್ನೆ ಮಾಡೋ ಮುಂಚೆ ಏನಾದರೂ ಪ್ಲಾನ್ ಮಾಡಬೇಕು ಎಂದು ಯೋಚಿಸುತ್ತಿದ್ದ ವಿಕ್ರಮ್ನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಂತರ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತನು. ಆದರೆ ಏನು ಗೊತ್ತಿಲ್ಲದವನಂತೆ ಓಡುತ್ತಾ ರೂಮಿನೊಳಗೆ ಬಂದನು. ಏನಾಯಿತು ಸರ್ ಎಂದು ನಾಟಕೀಯವಾಗಿ ಕೇಳಿದನು. ವಿಕ್ರಮ್ನನ್ನು ನೋಡಿದ ಕ್ಷಣವೇ ರೆಡ್ಡಿ ಏನು ಹೇಳಲು ಬಾಯಿ ತೆರೆದನು. ವಿ ಎಂದು ಹೇಳಲು ಮುಂದಾದನು. ಇದನ್ನು ಗಮನಿಸಿದ ವಿಕ್ರಮ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಕೂಡಲೇ ಅವನು ರೆಡ್ಡಿಯ ಹತ್ತಿರ ಹೋಗಿ ಅವನ ಹೆಗಲನ್ನು ಹಿಡಿದು, ಸುಮ್ಮನೆ ಇರಿ, ಆಮೇಲೆ ನಾನು ಏನಾದರೂ ಮಾಡಿ ನಿಮ್ಮನ್ನು ಬಿಡಿಸ್ಕೊಳ್ತೇನೆ ಎಂದು ಮೆಲ್ಲಗೆ ಹೇಳಿದನು. ನಂತರ ರುದ್ರನ ಕಡೆ ತಿರುಗಿ ಮತ್ತೆ ನಾಟಕ ಶುರು ಮಾಡಿದನು. ಏನು ರೆಡ್ಡಿ ಸರ್, ನಿಮ್ಮನ್ನು ನಂಬಿದ್ದಕ್ಕೆ ನೀವು ಈ ರೀತಿ ಮಾಡೋದಾ? ನೀವು ಇಂಥವ್ರಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕೇನ ಫೈಲನ್ನು ಮೇಡಮ್ ಹತ್ರ ತರಕ್ಕೆ ಹೇಳಿತು. ಛೀ, ಎಂಥ ಕೀಳು ಮನಸ್ಸು ನಿಮ್ಮದು ಎಂದು ಕೋಪ ಬಂದವನಂತೆ ನಟಿಸಿದನು. ಅವನ ಅಭಿನಯ ನೋಡಿ ತಿಲಕ್ನ ಮುಖ ಸಿಂಡರಿಸಿತು. ಏನೂ ಸರಿಯಿಲ್ಲ ಅನ್ನುವ ಅನುಮಾನ ಅವನಿಗೆ ಬರತೊಡಗಿತು. ಅಷ್ಟರಲ್ಲಿ ಪೊಲೀಸ್ ಎಂಬ ಧ್ವನಿ ಕೇಳಿಸಿತು. ಇಬ್ಬರು ಪೊಲೀಸರು ರೂಮಿನೊಳಗೆ ಬಂದರು. ತಿಲಕ್ ನಡೆದ ವಿಷಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿದನು. ಪೊಲೀಸರು ರೆಡ್ಡಿಯ ಕಡೆ ತಿರುಗಿ, ನಿಮ್ಮ ವಿರುದ್ಧ ದೂರು ದಾಖಲಾಗಿದೆ, ನಮ್ಮ ಜೊತೆ ಬನ್ನಿ ಎಂದರು. ರೆಡ್ಡಿಯ ಮುಖ ಬಿಳಿಚಿಕೊಂಡಿತು. ಅವನು ವಿಕ್ರಮ್ನ ಕಡೆ ನೋಡಿದನು. ವಿಕ್ರಮ್ ಮಾತ್ರ ಕಣ್ಣುಗಳಲ್ಲೇ ಏನು ಹೇಳಬೇಡ ಎಂದು ಎಚ್ಚರಿಕೆ ನೀಡಿದನು. ರೆಡ್ಡಿ ಹಲ್ಲು ಕಚ್ಚಿಕೊಂಡು ಮೌನವಾಗಿ ನಿಂತನು. ಪೊಲೀಸರು ಅವನ ಕೈಗೆ ಬೇಡಿ ಹಾಕಿ ಕರೆದುಕೊಂಡು ಹೋಗತೊಡಗಿದರು. ಹೊರಡುವಾಗ ರೆಡ್ಡಿ ಒಮ್ಮೆ ಹಿಂತಿರುಗಿ ವಿಕ್ರಮ್ನ ಕಡೆ ನೋಡಿದನು. ಆ ನೋಟದಲ್ಲಿ ಕೋಪವೂ ಇತ್ತು, ಎಚ್ಚರಿಕೆಯೇ ಇತ್ತು. ನನ್ನನ್ನು ಸಿಕ್ಕಿ ಹಾಕಿ ನೀನು ತಪ್ಪಿಸ್ಕೊಳ್ಬೋದು ಅಂತ ಅಂದ್ಕೊಳ್ಬೇಡ ಎಂಬ ಅರ್ಥ ಆ ನೋಟದಲ್ಲಿ ಕಾಣಿಸುತ್ತಿತ್ತು. ರೆಡ್ಡಿ ವಿಕ್ರಮ್ನನ್ನು ಆ ರೀತಿ ನೋಡಿದ್ದನ್ನು ಮೀರಾ ಗಮನಿಸಿದಳು. ಆ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡಿತು. ರೆಡ್ಡಿ ಸರಿ ಯಾಕೆ ವಿಕ್ರಮ್ ಕಡೆ ಆ ರೀತಿ ನೋಡಿದ್ರು? ಆದರೆ ಅವಳ ಮನಸ್ಸು ಇನ್ನೂ ನಡೆದ ಘಟನೆಯ ಆಘಾತದಿಂದ ಹೊರ ಬಂದಿರಲಿಲ್ಲ. ಅವಳು ಯೋಚನೆ ಮಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಳು. ಮುಂದಿನ ಕ್ಷಣವೇ ರುದ್ರನನ್ನು ಗಟ್ಟಿಯಾಗಿ ಹಿಡಿದು ಅಳತೊಡಗಿದಳು. ಅವಳ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಅದನ್ನು ನೋಡಿದ ರುದ್ರನ ಹೃದಯಕ್ಕೆ ನೋವಾಯಿತು. ಅವನು ಅವಳ ಬೆನ್ನನ್ನು ಸವರುತ್ತಾ, ಅಳ್ಬೇಡ ಮೀರಾ, ನಾನಿದ್ದೀನಿ, ಇನ್ಮುಂದೆ ನಿಂಗೇನೂ ಆಗಲ್ಲ ಎಂದು ಸಮಾಧಾನ ಪಡಿಸಿದನು. ಅಷ್ಟರಲ್ಲಿ ತಿಲಕ್ ರುದ್ರನ ಕಡೆ ನೋಡಿ, ಸರ್ ಹೊರಡೋಣ ಎಂದನು. ರುದ್ರ ತಲೆಯಾಡಿಸಿ ಮೀರಾಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದನು. 3 ಜನ ಕಾರಿನ ಹತ್ತಿರ ಬಂದರು. ಅಷ್ಟರಲ್ಲಿ ವಿಕ್ರಮ್ ಓಡುತ್ತಾ ಬಂದು ಸರ್ ಎಂದು ಕರೆದನು. ರುದ್ರ ಅವನ ಕಡೆ ತಿರುಗಿ ನೋಡಿದನು. ನೀವು ಹೊರಡಿ ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಬರ್ತೀನಿ ಎಂದನು. ರುದ್ರನ ಕಣ್ಣುಗಳಲ್ಲಿ ಮತ್ತೆ ಕೋಪ ಮಿನುಗಿತು. ಸರಿ, ಅವನು ಹೊರಗಡೆ ಬರಬಾರ್ದು, ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು, ಆ ಥರ ಮಾಡು ಎಂದನು. ಆಯಿತು ಸರ್, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನೀವು ಮೇಡಮ್ನನ್ನು ನೋಡ್ಕೊಳ್ಳಿ ಎಂದು ಹೇಳಿದನು ವಿಕ್ರಮ್. ಮೀರಾಳಿಗೆ ಯಾಕೋ ಅವನ ಮಾತುಗಳು ಸಹಜವಾಗಿ ಕಾಣಿಸಲಿಲ್ಲ. ಅವನನ್ನು ನೋಡಿದಾಗಲೆಲ್ಲ ಮನಸ್ಸಿನಲ್ಲಿ ವಿಚಿತ್ರವಾದ ಅನುಮಾನ ಮೂಡುತ್ತಿತ್ತು. ಏನೂ ಸರಿಯಿಲ್ಲ ಎಂದು ಅವಳ ಮನಸ್ಸು ಹೇಳುತ್ತಿತ್ತು. ಆದರೆ ಆ ಸಮಯದಲ್ಲಿ ಅದನ್ನು ಹೇಳುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಅವಳು ಸುಮ್ಮನಾದಳು. ಸ್ವಲ್ಪ ಹೊತ್ತಲ್ಲೇ ಕಾರು ಹೋಟೆಲ್ನಿಂದ ಹೊರಟಿತು.
ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಮೀರಾ ಇನ್ನೂ ನಡುಗುತ್ತಿದ್ದಳು. ರುದ್ರ ಅವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದನು. ಅವಳು ಅವನ ಶರ್ಟ್ ಅನ್ನು ಬಿಗಿಯಾಗಿ ಹಿಡಿದಿದ್ದಳು. ಆ ಸ್ಪರ್ಶದಲ್ಲಿ ಅವಳ ಭಯ ಮತ್ತು ಗಾಬರಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ರುದ್ರನ ಕೋಪ ಮತ್ತೆ ಹೆಚ್ಚಾಯಿತು. ಇದಕ್ಕೆ ಕಾರಣರಾದರೂ ನಾನು ಬಿಡಲ್ಲ ಎಂದು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದನು. ಅಷ್ಟರಲ್ಲಿ ತಿಲಕ್ ರುದ್ರನ ಕಡೆ ತಿರುಗಿ, ಸರ್, ರೆಡ್ಡಿ ಇಷ್ಟೊಂದು ಕೆಟ್ಟವನಂತ ಅಂದ್ಕೊಂಡಿರಲಿಲ್ಲ. ಪ್ರಾಜೆಕ್ಟ್ ಬಗ್ಗೆ ಏನು ಮಾಡಿದ್ದು ಸರ್ ಎಂದು ಕೇಳಿದನು. ರುದ್ರ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಕಿಟಕಿಯ ಹೊರಗೆ ನೋಡುತ್ತಾ, ಕಂಪ್ನಿ ಬಾಸ್ ನಾನು ಕಾಂಟ್ಯಾಕ್ಟ್ ಮಾಡು, ಅವ್ರಿಗೆ ನಡೆದದನ್ನೆಲ್ಲ ಹೇಳು. ಪ್ರಾಜೆಕ್ಟ್ ನಮ್ಮ ಹತ್ರನೇ ಇರಬೇಕು, ಆದರೆ ಇಂಥ ಜನರ ಜೊತೆ ನಾನು ಕೆಲಸ ಮಾಡಲ್ಲ ಎಂದನು. ಆಯಿತು ಸರ್ ಎಂದು ತಿಲಕ್ ತಲೆಯಾಡಿಸಿದನು. ದಾರಿಯುದ್ದಕ್ಕೂ ರುದ್ರ ಮೀರಾಳನ್ನು ಸಂತೈಸುತ್ತಿದ್ದನು. ಅವಳು ಇನ್ನೂ ನಡೆದ ಘಟನೆಯ ಆಘಾತದಿಂದ ಹೊರ ಬಂದಿರಲಿಲ್ಲ. ಅವಳ ಕೈಗಳು ಇನ್ನೂ ರುದ್ರನ ಕೈಯನ್ನೇ ಬಿಗಿಯಾಗಿ ಹಿಡಿದಿದ್ದವು. ಅದನ್ನು ಗಮನಿಸಿದ ರುದ್ರ, ಏನೂ ಆಗಲ್ಲ ಮೀರಾ, ನಾನು ಇದ್ದೀನಲ್ವಾ ಎಂದು ಮತ್ತೆ ಮತ್ತೆ ಸಮಾಧಾನ ಮಾಡುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ರುದ್ರ ಡ್ರೈವರ್ ಜಗನ್ ಕಡೆ ನೋಡಿ, ಜಗನ್, ಕಾರನ್ನು ಮನೆ ಕಡೆ ತಿರುಗಿಸಿ ಎಂದನು. ಆಯಿತು ಸರಿ ಎಂದು ಜಗನ್ ಕಾರನ್ನು ಮನೆಯ ಕಡೆ ತಿರುಗಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ಕಾರು ಮನೆಯ ಮುಂದೆ ಬಂದು ನಿಂತಿತು. ರುದ್ರ ಮೊದಲು ಕಾರಿನಿಂದ ಇಳಿದನು. ನಂತರ ತಿಲಕ್ ಕಡೆ ತಿರುಗಿ, ತಿಲಕ್, ನೀನು ಆಫೀಸಿಗೆ ಹೋಗು, ಉಳಿದ ಕೆಲಸಗಳನ್ನು ನೋಡ್ಕೋ ಎಂದನು. ಸರಿ ಸರಿ ಎಂದು ತಿಲಕ್ ಹೇಳಿದನು. ಮುಂದಿನ ಕ್ಷಣವೇ ರುದ್ರ ಮೀರಾಳನ್ನು ಜಾಗ್ರತೆಯಿಂದ ಎತ್ತಿಕೊಂಡನು. ಮೀರಾ ಏನು ಮಾತನಾಡದೆ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡಳು. ರುದ್ರ ಅವಳನ್ನು ಎತ್ತಿಕೊಂಡೇ ಮನೆಯೊಳಗೆ ನಡೆದನು. ಅದನ್ನು ನೋಡಿದ ತಿಲಕ್ನ ಮುಖದಲ್ಲಿ ಮಂದಹಾಸ ಮೂಡಿತು. ಸರ್ ತುಂಬಾನೇ ಬದಲಾಗಿದ್ದಾರೆ. ಮೀರಾ ಅಂದರೆ ಇವ್ರಿಗೆ ಎಷ್ಟು ಪ್ರೀತಿ. ದೇವ್ರೆ, ಇವರಿಬ್ಬರು ಯಾವತ್ತೂ ಹೀಗೆ ಜೊತೆಯಾಗಿರಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ನಂತರ ಕಾರು ಹತ್ತಿ ಆಫೀಸಿನ ಕಡೆ ಹೊರಟನು. ಇತ್ತ ಮನೆಯೊಳಗೆ ರುದ್ರ ಮೀರಾಳನ್ನು ಎತ್ತಿಕೊಂಡು ಬರುತ್ತಿರುವುದನ್ನು ನೋಡಿದ ಇಶಿಕಾಳ ಕಣ್ಣುಗಳು ಹೊಳೆಯತೊಡಗಿದವು. ಮೊದಲಿಗೆ ಅವಳ ಮುಖದಲ್ಲಿ ಖುಷಿ ಮೂಡಿತು. ಅಂದರೆ ಪ್ಲಾನ್ ಸಕ್ಸಸ್ ಆಗಿರಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಆದರೆ ಮುಂದಿನ ಕ್ಷಣವೇ ಅವಳ ಮುಖ ಬದಲಾಯಿತು. ಒಂದು ನಿಮಿಷ, ಕೆಲಸ ಆಗಿದ್ರೆ ರುದ್ರ ಇವಳಿಂದ ದೂರ ಆಗಿರ್ಬೇಕಿತ್ತಲ್ವಾ, ಇವಳನ್ನು ಎತ್ಕೊಂಡು ಯಾಕೆ ಬಂದಿದ್ದಾನೆ ಎಂದು ಯೋಚಿಸತೊಡಗಿದಳು. ಅನುಮಾನ ಹೆಚ್ಚಾಗತೊಡಗಿತು. ಮೋಸ್ಟ್ಲಿ ಇವಳಿಗೆ ಕ್ಲಾಸ್ ತಗೊಂಡಿರ್ಬೋದು ಅಥವಾ ದೊಡ್ಡ ಜಗಳ ಆಗಿರ್ಬೋದು ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಏನಾಗಿದೆ ಅಂತ ವಿಕ್ರಮ್ ಕೇಳಬೇಕು ಎಂದು ನಿರ್ಧರಿಸಿದಳು. ಅಷ್ಟರಲ್ಲಿ ರುದ್ರ ಮೀರಳನ್ನು ಎತ್ತಿಕೊಂಡೇ ಅವಳ ರೂಮಿನ ಕಡೆ ಹೋಗುವುದನ್ನು ನೋಡಿದಳು. ಆ ದೃಶ್ಯ ನೋಡಿ ಇಶಿಕಾಳ ಮನಸ್ಸಿನಲ್ಲಿ ಮತ್ತೆ ಆತಂಕ ಶುರುವಾಯಿತು. ಏನೋ ತಪ್ಪಾಗಿದೆ ಎಂದು ಅವಳ ಒಳ ಮನಸ್ಸು ಹೇಳತೊಡಗಿತು. ಕೂಡಲೇ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಮೊಬೈಲ್ ತೆಗೆದು ವಿಕ್ರಮ್ಗೆ ಕರೆ ಮಾಡಲು ಮುಂದಾದಳು. ರುದ್ರ ಮೀರಾಳನ್ನು ಅವಳ ರೂಮಿಗೆ ಎತ್ತುಕೊಂಡು ಹೋಗಿ ಹಾಸಿಗೆಯ ಮೇಲೆ ಕೂರಿಸಿದನು. ಅವಳು ಇನ್ನೂ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡು ಭಯದಿಂದ ನಡುಗುತ್ತಿದ್ದಳು. ಅದನ್ನು ಗಮನಿಸಿದ ರುದ್ರ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಪಡಿಸಲು ಶುರು ಮಾಡಿದನು. ಎಷ್ಟು ಅಂತ ಅಳ್ತೀಯ ಮೀರಾ, ನಾನು ಇದ್ದೀನಲ್ವಾ, ನಿಂಗೆ ಏನೂ ಆಗಲ್ಲ. ನಾನು ಇರೋ ತನಕ ನನಗೆ ಏನೂ ಆಗಕ್ಕೆ ಬಿಡಲ್ಲ. ನಿನ್ನನ್ನು ಮುಟ್ಟಿದವ್ರನ್ನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ಅವನು ಇನ್ಮೇಲೆ ಜೈಲಿಂದ ಹೊರಗಡೆ ಬರಬಾರ್ದು, ಆ ಥರ ಮಾಡ್ತೀನಿ ಎಂದನು. ಮೀರಾ ಅವನ ಮುಖದ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರಿನ ಹನಿಗಳು ಮಿನುಗುತ್ತಿದ್ದವು. ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಎಂದು ನಿಧಾನವಾಗಿ ಕೇಳಿದಳು. ಆ ಪ್ರಶ್ನೆ ಕೇಳಿ ರುದ್ರ ಅವಳ ಮುಖವನ್ನು ಮೇಲಕ್ಕೆತ್ತಿದನು. ನಂಬಿಕೆ ಇರೋದಕ್ಕೇನೆ ಅಲ್ವಾ ನಿನ್ನ ಎಲ್ಲಿ ತನಕ ಕರೆದುಕೊಂಡು ಬಂದಿರೋದು. ನೀನು ನನ್ನ ಹೆಂಡತಿ ಮೀರಾ. ಗಂಡ ಹೆಂಡತಿ ಸಂಬಂಧದಲ್ಲಿ ನಂಬಿಕೆ ಇದ್ರೇ ಅದು ಕೊನೆ ತನಕ ಉಳಿಯೋದು. ಯಾರು ಏನೇ ಹೇಳಿದ್ರು ನಾನು ಅವ್ರ ಮಾತು ನಂಬಲ್ಲ. ನಿನ್ನ ಬಗ್ಗೆ ತೀರ್ಮಾನ ಮಾಡೋ ಹಕ್ಕು ನನಗಿದೆ, ಬೇರೆ ಯಾರಿಗೂ ಇಲ್ಲ ಎಂದನು. ಆ ಮಾತುಗಳು ಮೀರಾಳ ಮನಸ್ಸಿಗೆ ನೆಮ್ಮದಿ ನೀಡಿದವು. ಅವಳ ಕಣ್ಣುಗಳಲ್ಲಿ ಅವನ ಮೇಲೆ ಗೌರವ ಹೆಚ್ಚಾಯಿತು. ಥ್ಯಾಂಕ್ ಯು ಸರ್ ಎಂದು ಹೇಳಿ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಮತ್ತೆ ಅಳತೊಡಗಿದಳು. ರೆಡ್ಡಿ ಮಾತು ಕೇಳಿ ನೀವೆಲ್ಲೂ ನನ್ನ ಮೇಲೆ ಅನುಮಾನ ಪಡ್ತೀರೋ ಅಂತ ಅಂದ್ಕೊಂಡೆ.
ಒಂದು ಕ್ಷಣ ನನ್ನ ಜೀವವೇ ಹೋದ ಹಾಗಾಗಿತ್ತು. ನೀವು ನನ್ನನ್ನು ಮದುವೆ ಆದಾಗ ಕೆಟ್ಟವರು ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಅರ್ಥ ಆಗ್ತಾ ಇದೆ ನೀವು ತುಂಬ ಒಳ್ಳೆಯವರು ಅಂತ. ನೀವು ನನ್ನನ್ನು ಯಾವ ಉದ್ದೇಶಕ್ಕೆ ಮದುವೆ ಆಗಿದ್ರೋ ಗೊತ್ತಿಲ್ಲ, ಆದರೆ ನಿಮ್ಮ ಹತ್ರ ಏನಾದರೂ ಕಾರಣ ಇರಬೇಕು. ನಾನು ಅದನ್ನು ಕೇಳಲ್ಲ. ನೀವು ಒಳ್ಳೆಯವಳು ಸರ್. ಇನ್ಮೇಲೆ ನಿಮ್ಮ ಮಾತು ನಾನು ಯಾವತ್ತೂ ಮೀರಲ್ಲ ಎಂದಳು. ಅವಳ ಮಾತುಗಳನ್ನು ಕೇಳಿ ರುದ್ರನ ಮನಸ್ಸು ಸಂತೋಷದಿಂದ ತುಂಬಿತು. ಅವನು ಅವಳ ತಲೆಯನ್ನು ಸವರುತ್ತಾ ನಕ್ಕನು. ಅಂದರೆ ಇಷ್ಟು ದಿನ ನೀನನ್ನು ಕೆಟ್ಟವನಂತ ಅಂದ್ಕೊಂಡಿದೆಯಾ ಎಂದು ಕೇಳಿದನು. ಮೀರಾ ಮುಜುಗರದಿಂದ ತಲೆ ತಗ್ಗಿಸಿದಳು. ಇನ್ಮೇಲೆ ಅಂದ್ಕೊಳ್ಳಲ್ಲ ಸರ್ ಎಂದಾಗ ರುದ್ರ ತಕ್ಷಣ ಒಪ್ಪುಕೊಡಿಸಿದನು. ಅಂದ್ಕೊಂಡ್ರೆ ಅಷ್ಟೇ ಎಂದು ಹೇಳಿ ಅವಳನ್ನು ಇನ್ನೂ ಬಿಗಿಯಾಗಿ ತನ್ನತ್ತ ಎಳೆದುಕೊಂಡನು. ಮೀರಾ ಬೆಚ್ಚಿ ಬಿದ್ದಳು. ಸರ್, ಸ್ವಲ್ಪ ಮೆಲ್ಲ ಉಸಿರುಗಟ್ಟುತ್ತೆ ಎಂದಳು. ಅದನ್ನು ಕೇಳಿದ ರುದ್ರ ನಗತೊಡಗಿದನು. ಅಯ್ಯೋ, ಇಷ್ಟು ಹೊತ್ತಿಂದ ನನ್ನನ್ನು ಹಿಡ್ಕೊಂಡಿದ್ದೆ ನೀನು. ನಾನು ಸ್ವಲ್ಪ ಹಿಡಿದ್ರೆ ಉಸಿರುಗಟ್ಟುತ್ತಾ ಎಂದು ಚುಟಾಯಿಸಿದನು. ಮೀರಾಳ ಮುಖ ಕೆಂಪಾಯಿತು. ಅವಳು ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡಳು. ಅದನ್ನು ನೋಡಿ ರುದ್ರನ ತುಟಿಗಳ ಮೇಲೆ ನಗು ಮೂಡಿತು. ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ಓಡುತ್ತಿತ್ತು. ಮೀರಾ ಈಗ ತನ್ನನ್ನು ನಂಬಲು ಶುರು ಮಾಡಿದ್ದಾಳೆ ಮತ್ತು ಅವಳ ಹೃದಯದಲ್ಲೂ ತನಗಾಗಿ ಒಂದು ವಿಶೇಷ ಸ್ಥಾನ ಹುಟ್ಟುತ್ತಿದೆ ಎಂದು. ಕತೆ ಮುಂದುವರಿಯುವುದು. ಇಶಿಕಾ ಮತ್ತು ವಿಕ್ರಮ್ನ ನಿಜವಾದ ಮುಖವಾಡ ರುದ್ರನ ಮುಂದೆ ಕಳಚಿ ಬೀಳುತ್ತಾ ಅವರ ಕುತಂತ್ರದ ಹಿಂದಿನ ಸತ್ಯ ಬಯಲಾಗುತ್ತಾ, ಅಥವಾ ರುದ್ರ ಮತ್ತು ಮೀರಾ ಮತ್ತೆ ಅವರ ಬಲೆಯಲ್ಲಿ ಸಿಲುಕಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತಾರಾ? ಪ್ರೀತಿ ಗೆಲ್ಲುತ್ತದೆಯಾ ಅಥವಾ ಕುತಂತ್ರ ಗೆಲ್ಲುತ್ತದೆಯಾ? ಈ ಎಲ್ಲ ರೋಚಕ ಪ್ರಶ್ನೆಗಳ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪದೆ ಓದಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.